ಮಾನ್ಯರೇ, ನಮಸ್ಕಾರಗಳು. ಇತ್ತೀಚೆಗೆ ಒಂದು ಅಹಿತಕರ ಘಟನೆ ನಡೆದಿದ್ದು, ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯ ರಾಜ್ಕುಮಾರ್ ಭಾಟಿ ಎಂಬ ವಕ್ತಾರನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದು, ಈತನು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋದಾಗ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣರ ವಿರುದ್ಧ ಅಸಂಬದ್ಧ, ಅವಹೇಳನಕಾರಿ ಮತ್ತು ಅವಮಾನೀಯ ಪದಗಳನ್ನು ಬಳಸಿ ಮಾತನಾಡಿದ್ದಲ್ಲದೆ ಜಾಟ್ ಮತ್ತು ಗುಜ್ಜರ್ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ನಿಂದಾರ್ಹ ಮಾತುಗಳನ್ನಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಈತನು ಇಡೀ ಮಹಿಳಾ ಕುಲಕ್ಕೆ ಕಳಂಕ ತಂದಿದ್ದಾನೆ. ಬ್ರಾಹ್ಮಣರು ಸರ್ವೇ ಜನ ಸುಖಿನೋ ಭವಂತು ಎಂಬ ನುಡಿಯನ್ನು ಅಕ್ಷರಶಃ ಪಾಲಿಸುತ್ತಾ ದೇಶದ ಏಳಿಗೆಗಾಗಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ, ಪುರಜನರ ಹಿತಕ್ಕಾಗಿ ತಮ್ಮ ಇಡೀ ಸಂಪೂರ್ಣ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಇಂಥ ಘಟನೆ ನಡೆದಾಗ ದೇಶದ ಎಲ್ಲ ಬ್ರಾಹ್ಮಣರು ಸುಮ್ಮನಿರದೆ ಪರಶುರಾಮನಂತೆ ಸಿಡಿದೇಳಬೇಕು, ಒಗ್ಗಟ್ಟಾಗಬೇಕು, ಮತ್ತೆ ನಮ್ಮ ತಂಟೆಗೆ ಬರದಂತೆ ಹೋರಾಟ ಮಾಡಬೇಕು. ಆದ್ದರಿಂದ ಬ್ರಾಹ್ಮಣರ ಮತ್ತು ಮಹಿಳೆಯರ ಕುರಿತು ನಿಂದನೀಯ ಪದಗಳನ್ನು ಬಳಸಿದ ಈ ದುಷ್ಟ ವ್ಯಕ್ತಿ ರಾಜ್ಕುಮಾರ್ ಭಾಟಿಯ ಮೇಲೆ ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕದ ಎಲ್ಲ ಬ್ರಾಹ್ಮಣರ ಪರವಾಗಿ ಆಗ್ರಹಿಸುತ್ತೇನೆ. ಮತ್ತು ಇಂತಹ ನೀಚ ಮನೋಸ್ಥಿತಿಯನ್ನು ಹೊಂದಿದ ವ್ಯಕ್ತಿಗಳಿಗೆ ಮತ್ತು ಪಕ್ಷಕ್ಕೆ ಬೆಂಬಲಿಸಬಾರದು ಎಂದು ಎಲ್ಲ ಸನಾತನಿಗಳಲ್ಲಿ ವಿನಂತಿಸುತ್ತಾ, ಕರ್ನಾಟಕದ ಎಲ್ಲ ಬ್ರಾಹ್ಮಣರು ಉತ್ತರ ಪ್ರದೇಶದ ಬ್ರಾಹ್ಮಣರ ಬೆಂಬಲಕ್ಕೆ ಇದ್ದೇವೆ ಎಂಬ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಜೈ ಪರಶುರಾಮ್, ಜೈ ಸನಾತನಿ.